टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಜಮ್ಮು ಕಾಶ್ಮೀರದಲ್ಲಿ ಭಯೋತ್ಪಾದನೆ ದಾಳಿಗೆ ಶಿವಮೊಗ್ಗದ ಮಂಜು ತುತ್ತಾಗಿದ್ದಾರೆ. ಈಗಾಗಲೇ ಕುಟುಂಬಸ್ಥರು ಅಂತ್ಯಕ್ರಿಯೆ ಕೂಡ ಮಾಡಿದ್ದಾರೆ. ಈ ಎಲ್ಲ ನೋವುಗಳ ನಡುವೆ ಅವರ ತಾಯಿ ಇದ್ದಾರೆ ನಮ್ಮ ಜೊತೆ ಮಾತಾಡಲಿಕ್ಕೆ. ಅಮ್ಮ, ಎಲ್ಲ ಘಟನೆ ನೋಡ್ತಾ ಇದ್ದೀರಾ, ತುಂಬ ನೋವಿನ ಸಂಗತಿ ಅಂತ ಇಲ್ಲ ಇದೆಲ್ಲ ನೋಡಿದಾಗ, ಎಲ್ಲ ಬೆಳವಣಿಗೆ ನೋಡಿದಾಗ ಎಲ್ಲರೂ ಕೂಡ ಬಂದರು, ಅಂತ್ಯಕ್ರಿಯೆ ಕೂಡ ಆಯಿತು, ಜನ ಸೇರಿದರು, ಎಲ್ಲರೂ ಕೂಡ ಒಂದು ಅಂತಿಮ ನಮನ ಸಲ್ಲಿಸಿದರು, ಶ್ರದ್ಧಾಂಜಲಿ ಸಲ್ಲಿಸಿದರು. ಅಂದರೆ ಈ ಘಟನೆ ನೋಡಿದಾಗ ತುಂಬ ಬೇಸರ ವ್ಯಕ್ತಪಡಿಸ್ತಿದ್ರು. ಎಲ್ಲರೂ ಕೂಡ ಬಂದು ನಿಮಗೆ ಧೈರ್ಯ ತುಂಬ್ತಾ ಇದ್ರು. ಇನ್ನೇನಾಯಿತು ಅಂತಮ್ಮ? ನಾವು ಇಲ್ಲಿ ಈ ಮಲೆನಾಡು ಮೂಲೆಯಿಂದ ನಾವು ಖುಷಿ ಪಟ್ಕೊಂಡು ಹೋಗಬೇಕು ಅಂತ ಹೋದರೆ ಅಲ್ಲಿಂದ ದುಃಖ ತೊಗೊಂಡು ಬಂದಲ್ಲ, ನಮಗೆ ಅದೇ ಬೇಜಾರಾಯಿತು. ತುಂಬ ಖುಷಿಯಾಗಿ ಹೋಗಿದ್ದರು. ನಾನು ಬೇಡ ಅಂತ ಹೇಳ್ತಾನೆ ಇದ್ದೆ, ನನಗೆ ಅವ್ರು ಗೊತ್ತಿತ್ತು ಮೊದಲಿಂದನೂ ಓದ್ತಾ ಇದ್ದೆ, ಟಿ ವಿಯಲ್ಲೆಲ್ಲ ನೋಡ್ತಾ ಇದ್ದೆ, ಪೇಪರ್ ವಾಚ್ ಮಾಡ್ತಾ ಇದ್ದೆ. ಸ್ವಲ್ಪ ಸರಿ ಇಲ್ಲ, ಬೇಡ ಈಗ ಬೇಡ, ನೀನು ನೋಡೋಣ ಮುಂದೆ ಹೋಗಿ, ಆಮೇಲೆ ಬೇರೆ ಕಡೆ ಹೋಗಿ. ಅವ್ರು ಹೋಗ್ತಾ ಇರ್ತಿದ್ರು ಯಾವಾಗಲೂ, ಎಲ್ಲರೂ ಟೂರ್ ಹೋಗಿ ಸ್ವಲ್ಪ ಅವಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಲಿ ಅಂತ ಆಮೇಲೆ ಹೋಗಿ 3 ಕಳಿಸ್ಕೊಟ್ಟಿದ್ದೆ. ಬೆಳಗ್ಗೆ ನಮಸ್ಕಾರ ಮಾಡ್ಕೊಂಡು ಎಲ್ಲರೂ ಹೊರಟು ಬರ್ತಾರೆ. ಅವ್ರು 3 ದಿವಸದವರೆಗೂ ಅಪ್ಡೇಟ್ ಮಾಡ್ತಿದ್ರು ನನಗೆ, ಎಲ್ಲದೂ ವಿಷಯ ಹೇಳ್ತಿದ್ರು. ಚೆನ್ನಾಗಿದೆ, ಇಲ್ಲ ಏನಮ್ಮ ಬೆಂಗಳೂರು ಥರ ಇದೆ, ಹೆದರ್ಕೋಬೇಡ, ಏನಿಲ್ಲ ಅಂತ ಹೇಳ್ತಿದ್ರು. ಹೌದೇನೋ ಅಂತ ಅಲ್ಲಿ ಸ್ವಲ್ಪ ಸಮಾಧಾನ ಆದರೂ ಏನೋ ಮನಸ್ಸಿಗೆ ಭ್ರಮೆ ಆಗ್ತಾಯಿತ್ತು. ಏನೋ ಇದೆ ಅಂತ. ಅದು ಯಾಕೆ ಗೊತ್ತಿಲ್ಲ, ನಾವು ತುಂಬ ದೈವಭಕ್ತರು, ದೇವಿ ಆರಾಧಕರು. ಏನೋ ನಮಗೆ ಸೂಚನೆ ಕೊಡ್ತಾ ಇದ್ಲು, ಏನೋ ಆಗುತ್ತೆ ನಿಮಗೆ, ಏನಾಗುತ್ತೆ ಅಂತ. ಇಲ್ಲ ಅಂತ ಕಾಪಾಡು ಅಂತ ನಾವು ಕೇಳ್ಕೊತಾ ಕೂತ್ಕೊಂಡಿದ್ವಿ. ನಮ್ಮ ಕೈಲಷ್ಟೇ ಮಾಡೋಕ್ಕಾಗುತ್ತೆ, ನಮಗೇನು ಮಾಡೋಕ್ಕಾಗುತ್ತೆ, ನಾವು ಸಾಮಾನ್ಯ ಜನರು.